ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಟ್ರಿಪ್ನ ಪಾರ್ಟ್ 2 ವೀಡಿಯೋನ ನಾನು ಶೇರ್ನ ಮಾಡ್ತಿದ್ದೀನಿ. ಹಾಗೆ ನಾವು ಗೋವಾನ ಮುಗಿಸ್ಕೊಂಡು ನೆಕ್ಸ್ಟು ಹೋಟೆಲ್ನಲ್ಲಿ ಸ್ಟೇ ಆದ್ವಿ. ಯಾಕೆಂತಂದರೆ ಫುಲ್ಲು ಟಯರ್ಡ್ ಆಗಿತ್ತು ಅನ್ನೋ ಕಾರಣಕ್ಕೆ ಹೋಟೆಲ್ನಲ್ಲಿ ಸ್ಟೇ ಆಗಿರೋದ್ರಿಂದ ಫ್ರೆಶ್ ಅಪ್ ಕೂಡ ಆಗಿ ಮತ್ತು ಟಿಫನ್ನ ಮುಗಿಸ್ಕೊಂಡು ನೆಕ್ಸ್ಟು ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಬಟ್ ಅಷ್ಟರಲ್ಲಿ ಟಿಫನ್ನ ಮಾಡ್ಕೊಳ್ಳೋಣ, ನಾವು ಮಕ್ಕಳೆಲ್ಲ ಹೊಟ್ಟೆ ಹಶ್ವು ಅಂತ ಹೇಳ್ತಿದ್ರು ಅನ್ನೋ ಕಾರಣಕ್ಕೆ ಟಿಫನ್ನ ಮಾಡಿದ್ವಿ. ನಾನು ಪ್ರತಿಯೊಂದು ಊರಿಗೆ ಹೋದಾಗ್ಲೂ ಅಲ್ಲಿನ ಫುಡ್ ಯಾವ ಥರ ಇರುತ್ತೆ ಮತ್ತು ಅವ್ರು ಯಾವ ಥರ ಫುಡ್ನ ತಿಂತಾರೆ ಅನ್ನೋದನ್ನ ಕೇಳ್ಬಿಟ್ಟು ನಾನು ಟೇಸ್ಟ್ನ ಮಾಡ್ತೀನಿ. ಹಾಗೆ ಇಲ್ಲಿ ಏನಿದೆ ಅಂತ ಕೇಳಿದ್ದಕ್ಕೆ ಎಕ್ಸ್ಪೆಷಲಿ ಮಂಗಳೂರು ಬನ್ನಿದೆ ಅಂತ ಹೇಳಿದ್ರು. ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ನಾನು ಮಂಗಳೂರು ಬನ್ನ ತೊಗೊಂಡೆ. ಹಾಗೆ ನನ್ನ ಮಕ್ಕಳು ಬಂದು ಇಡ್ಲಿನ ತೊಗೊಂಡ್ರು, ಇಡ್ಲಿ ಮತ್ತು ಸಾಂಬಾರನ್ನ. ಬಟ್ ಮಂಗಳೂರು ಬನ್ನಂತೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಈ ಕಡೆ ಜನಗಳು ರೈಸ್ ಐಟಮ್ ತಿನ್ನೋದು ಸ್ವಲ್ಪ ಕಮ್ಮಿ. ಹಾಗೆ ನೆಕ್ಸ್ಟು ಟಿಫನ್ ಎಲ್ಲ ಮುಗಿಸಿ ನೆಕ್ಸ್ಟ್ ಹೊರಟ್ವಿ. ಆಲ್ರೆಡಿ 9:14 ಏನೋ ಆಗಿತ್ತು. ಬಟ್ ಈಗಿನ ನೇಚರ್ ನೋಡಿದ್ರೆ ಒಂದು 6 o'clock ಇರ್ಬೋದು ಅಂತ ಅನ್ನಿಸ್ತಿದೆ. ಬಟ್ ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಮಳೆ ಬರ್ತಿತ್ತು. ಸ್ವಲ್ಪ ದೂರ ಮಳೆ ಬರ್ತಿತ್ತು, ಸ್ವಲ್ಪ ದೂರ ಮಳೆ ಬರ್ತಿರಲಿಲ್ಲ. ಬಟ್ ಈಗಿನ ಬೆಳಗ್ಗಿನ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ವ್ಯೂಸ್ ಅಂತೂ ಎಷ್ಟು ನೋಡಿದ್ರೂ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಿತ್ತು. ಬಟ್ ನಾವು ಅಲ್ಲೆಲ್ಲ ಹೋಗಬೇಕಾದ್ರೆ ನದಿಗಳಾಗಿರ್ಬೋದು, ಸಮುದ್ರಗಳಾಗಿರ್ಬೋದು ಮಧ್ಯ ಮಧ್ಯ ಸಿಗ್ತಾನೆ ಇತ್ತು. ಬಟ್ ಎಷ್ಟೇ ಸಮುದ್ರಗಳು ಸಿಕ್ಕಿದ್ರು, ಎಷ್ಟೇ ನದಿಗಳು ಸಿಕ್ಕಿದ್ರು, ಬಟ್ ಶಕೆ ಅಂತೂ ಕಡಿಮೆನೇ ಆಗ್ತಿರ್ಲಿಲ್ಲ. ಆದರೆ ಅಷ್ಟೇ ಉಪ್ಪು ನೀರಿತ್ತು. ಬಟ್ ಸಮುದ್ರದ ಅಲೆಗಳಿಗೆ ಬಿಸಿ ಆಗ್ತಿರುತ್ತೆ ಹೊರತು ಕೂಲ್ ಅಂತೂ ಇರಲ್ಲ. ಬಟ್ ನಮ್ಮಲ್ಲಿರುವ ವಾತಾವರಣಕ್ಕೂ ಈ ವಾತಾವರಣಕ್ಕೂ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಇದೆ. ಬಟ್ ಇಲ್ಲಿರುವಂಥ ಜನಗಳು ಈ ನಮ್ಮ ವಾತಾವರಣಕ್ಕೆ ನಾವು ಹೇಗೆ ಅಡ್ಜಸ್ಟ್ ಆಗಿರ್ತೀವೋ ಅದೇ ರೀತಿ ಇವರು ಕೂಡ ಇವರ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಬಟ್ ನಮಗೆ ನಮ್ಮ ನೇಚರು, ನಮ್ಮ ವಾತಾವರಣನೇ ಕಂಫರ್ಟಬಲ್ ಅನಿಸುತ್ತೆ. ನಾವು ಯಾವುದನ್ನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗೋದು ಅದರದ್ದು ಗಾಳ ಗಂಧ ಏನು ಅಂತ. ಬಟ್ ನಾವು ಅಂತಿರ್ತೀವಿ ಅಲ್ಲಿನ ಬ್ಯೂಟಿಫುಲ್ ನೇಚರ್ ಇರುತ್ತೆ, ನಾವು ಅಷ್ಟು ದಿನ ಟ್ರಿಪ್ ಮಾಡಬೇಕು, ನಾವು ಇಷ್ಟು ದಿನ ಟ್ರಿಪ್ ಮಾಡಬೇಕು ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಒಂದು 3 days ಮೇಲೆ ಇರೋಕ್ಕೆ ಆಗಲ್ಲ. ಬಟ್ ನಮ್ಮೂರೇ ನಮಗೆ ಚಂದ ಅಂತ ಹೇಳ್ಬಿಟ್ಟು ವಾಪಸ್ ಬರಬೇಕಾಗುತ್ತೆ. ಆದ್ರೂ ಇಲ್ಲಿನ ನೇಚರ್ ಅಂತೂ ಎಲ್ಲಿ ನೋಡಿದ್ರು ಬರೀ ನದಿಗಳು, ಗುಡ್ಡಗಳು ಮತ್ತು ಬೆಟ್ಟಗಳು ಮತ್ತು ಸಮುದ್ರ, ಹಾಗೆ ನದಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ, ನಮ್ಮ ಕಡೆ ಆ ಥರ ನೀರುಗಳು ಜಾಸ್ತಿ ಕಾಣಿಸಲ್ಲ. ಅಪರೂಪಕ್ಕೆ ನೀರುಗಳು ಇರುವಂಥ ಪ್ರದೇಶಗಳನ್ನ ನಮ್ಮ ಕಡೆ ಯಾವ ರೀತಿ ಮಣ್ಣು ಕಾಣಿಸುತ್ತೋ ಅದೇ ರೀತಿ ಈ ಕಡೆ ಸಮುದ್ರದ ನೀರು ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಬಟ್ ಇದರ ನಡುವೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ಏನೇ ಸ್ಟ್ರೆಸ್ ಇದ್ರೂ ಆರಾಮಾಗಿ ರಿಲೀಫ್ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ನ ಕೊಟ್ಕೊಂಡಿರೋದ್ರಿಂದ ಖುಷಿ ಅಂತ ಅನ್ನಿಸ್ತಿರುತ್ತೆ. ಬಟ್ ಈ ಟೈಮ್ ಬಿಟ್ಟು ಇನ್ನೇನಾದರೂ ಬೇಸಿಗೆ ಕಾಲದಲ್ಲಿ ನಾವೇನಾದರೂ ಹೋಗಿದರೆ ಇಲ್ಲಿ ಒಂದು ನಿಮಿಷನೂ ಕೂಡ ನಾವು ಇರೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ. ಬಟ್ ಇಷ್ಟು ಮಳೆ ಆದ್ರೂ, ಇಷ್ಟು ಗಿಡಗಳಿದ್ರು, ಈ ರೀತಿಯಾಗಿರುವಂಥ ವಾತಾವರಣ ಇದೆ. ಇನ್ನೇನಾದರೂ ಬೇಸಿಗೆ ಕಾಲದಲ್ಲಿ ಬಂದಿದ್ರೆ ನಾವು ಯಾವ ರೀತಿಯಾಗಿರೋ ವಾತಾವರಣ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಹಾಗೆ ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಅಂತ ಹೇಳಿದ್ರೆ ಕುಮುಟಾದಲ್ಲಂತೂ ತುಂಬಾ ವಿಶಾಲವಾದ ನೀರಿನ ವಾತಾವರಣ. ಫುಲ್ಲು ಬರೀ ನೀರುಗಳು, ಅಲೆಗಳಾಗಿರ್ಬೋದು, ನೀರಾಗಿರ್ಬೋದು ಹೆವಿ ಇತ್ತು. ಬಟ್ ಆ ನೀರನ್ನ ನೋಡ್ತಿದ್ರೆ ಸ್ವಲ್ಪ ಭಯ ಕೂಡ ಆಗ್ತಿತ್ತು. ನಮ್ಮ ಮನೆಯವ್ರನ್ನ ಮುಂದೆ ಹೋಗಬೇಡಿ, ಬನ್ನಿ ಬನ್ನಿ ಅಂತ ಕರೀತಿದ್ದೆ. ಬಟ್ ಆದ್ರೂ ಅವರು ನೋಡೋ ಖುಷಿನಲ್ಲಿ ಮುಂದೆ ಹೋಗ್ತಲೇ ಇದ್ದರು. ಬಟ್ ಎಲ್ಲಿ ಗಂಟ ನೋಡಿದ್ರು ಬರೀ ನೀರೇ ಕಾಣಿಸ್ತಿತ್ತೆ ಹೊರತು ಒಂದಿಷ್ಟು ಭೂಮಿ ಕಾಣಿಸ್ಲಿಲ್ಲ. ಫುಲ್ಲು ಅಲೆಗಳಂತೂ ರಪ್ಪ ಅಂತ ಬಡಿಯೋದು ಮತ್ತು ಹೋಗೋದು. ಅದು ಹೆಂಗೆ ಬರೀ ಗಾಳಿಗೇ ಅಷ್ಟು ಅಲೆಗಳ ರಭಸ ಅಂತಲೇ ಹೇಳ್ಬೋದು. ಇದು ಕುಮಟಾದಲ್ಲಿರುವಂಥ ನೀರಿನ ವ್ಯೂ ಆಗಿತ್ತು. ಬಟ್ ನನ್ನ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಹಾಗೆ ಎಷ್ಟು ಖುಷಿ ಪಡ್ತಿದ್ರು ಅಂತಂದರೆ, ಈ ರೀತಿಯಾಗಿ ಲಾಂಗ್ ಟೈಮ್ ಕರ್ಕೊಂಡು ಹೋಗಿರೋದ್ರಿಂದ ಒಂಥರ ಡಿಫ್ರೆಂಟ್ ಪ್ಲೇಸ್ ಮಕ್ಳಿಗೋಸ್ಕರ ಎಂಜಾಯ್ ಮಾಡಲಿ ಅಂತ ಕರ್ಕೊಂಡೋಗಿದ್ದೆ. ಫೈನಲಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಇವತ್ತಿನ ದಿನ ಪಾರ್ಟ್ 2 ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ, ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.